ನ್ಯೂಸ್ ಫಾರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಹಳೆ ಮೈಸೂರು ಭಾಗದಲ್ಲಿ ಪ್ರಭಾವಿ ನಾಯಕರೊಬ್ಬರು ಭಾರತೀಯ ಜನತಾ ಪಕ್ಷವನ್ನು ಬಿಡ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. ಏಕೆಂದರೆ ಈಗಾಗಲೇ ಅವರು ಕಾಂಗ್ರೆಸ್ಸಿನಿಂದ ಭಾರತೀಯ ಜನತಾ ಪಕ್ಷವನ್ನು ಸೇರಿದರು. ಆದರೆ ಇವತ್ತು ವಾಪಸ್ ಕಾಂಗ್ರೆಸ್ಗೆ ವಾಪಸ್ ಬರ್ತಿದ್ದಾರೆ. ಯಾರ ನಾಯಕರು, ಯಾವ ಕಾರಣಕ್ಕೋಸ್ಕರ ಅವರು ವಾಪಸ್ ಬರ್ತಾ ಇದ್ದಾರೆ, ಭಾರತೀಯ ಜನತಾ ಪಕ್ಷದಿಂದ ಹೊರಗಡೆ ಬರಲಿಕ್ಕೆ ಕಾರಣ ಏನು, ಎಲ್ಲ ವಿಷಯವನ್ನು ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಹಳೆ ಮೈಸೂರು ಭಾಗದ ನಾಯಕರು, ಒಕ್ಕಲಿಗ ಸಮುದಾಯದ ನಾಯಕ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು BJPಯನ್ನು ಸೇರ್ಪಡೆಗೊಳ್ಳೋದು ಬಹುತೇಕ ಫಿಕ್ಸ್ ಆಗಿದೆ. ಡೇಟ್ ಕೂಡ ಫಿಕ್ಸ್ ಆಗಿದೆ. ಹಾಗೆ ಅಲ್ಲ, ಡೇಟ್ ಕೂಡ ಫಿಕ್ಸ್ ಆಗಿದೆ. ಅವ್ರಿಗೆ ಅಡಚಣೆ ಇದ್ದದ್ದು DKಶಿ. ಅದು ಆ ಸಮಸ್ಯೆ ಕೂಡ ಈಗ ಸಾಲ್ವ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಆ ಜಿಲ್ಲೆಯಲ್ಲಿದ್ದಂಥ ಎಲ್ಲ ನಾಯಕರು ಒಂದೇ ಕೂತ್ಕೊಂಡು ಮಾತುಕತೆಯನ್ನು ನಡೆಸಿ ಫೈನಲ್ ಅವರನ್ನು ಕರ್ಕೊಬರೋದು ತೀರ್ಮಾನ ಆಗಿದೆ. ಹಾಗಾದರೆ ಯಾರ ನಾಯಕರು ಅಂತಂದರೆ ಅದು ಶ್ರೀಯುತ ಮುದ್ದನ್ಮೇಗೌಡರು. ಮುದ್ದನ್ಮೇಗೌಡರು ಅಂದರೆ ಇವರು ಮೂಲ ಕಾಂಗ್ರೆಸ್ಸಿಗರು. ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಮೈತ್ರಿಯನ್ನು ಮಾಡ್ಕೊಂಡಾಗ ತುಮಕೂರು ಲೋಕಸಭಾ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ತಾರೆ. JDSಗೆ ಬಿಟ್ಕೊಟ್ಟಾಗ ಈ ಮುದ್ದನ್ಮೇಗೌಡರು JDSನ ಬಿಟ್ಟು ಕಾಂಗ್ರೆಸ್ನ ಬಿಟ್ಟು BJPಯನ್ನು ಸೇರ್ಪಡೆಗೊಳ್ತಾರೆ. ಹಾಗೆ ಸೇರ್ಪಡೆಗೊಂಡಿದ್ದಂಥ ಮುದ್ದನ್ಮೇಗೌಡರು ಈ ಬಾರಿ ವಾಪಸ್ ಕಾಂಗ್ರೆಸ್ಸಿಗೆ ಬರಲಿಕ್ಕೆ ರೆಡಿಯಾಗಿದ್ದಾರೆ. ಅದು ಡೇಟು ಇನ್ನು 22ನೇ ತಾರೀಕು ಕಾಂಗ್ರೆಸ್ನ ಸೇರ್ಪಡೆಗೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರು. ಏಕೆಂದರೆ ಇವತ್ತು G. ಪರಮೇಶ್ವರ್ ಅವರ ಆಪ್ತರೊಬ್ಬರ ಮನೆಯಲ್ಲಿ ಸಭೆ ನಡೆದಿದೆ. ಆ ಸಭೆಯಲ್ಲಿ ಗೌರಿಶಂಕರ್ ಇರ್ಬೋದು, G. ಪರಮೇಶ್ವರ್ ಇರ್ಬೋದು, ಮತ್ತು ಅಲ್ಲಿ ಸ್ಥಳೀಯ ಯಾವ್ಯಾವೆಲ್ಲ ಶಾಸಕರುಗಳಿದ್ದಾರೆ, ನಾಯಕರಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ, ಅವರೆಲ್ಲರೂ ಕೂತು ಮಾತುಕತೆಯನ್ನು ನಡೆಸಿದ್ದಾರೆ. ಆ ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಶಾಸಕರು ಕೂತು ಮಾತುಕತೆಯನ್ನು ನಡೆಸಿ ಮುದ್ದನ್ಮೇಗೌಡರನ್ನ ವೆಲ್ಕಮ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಏನು DKಶಿ ಅವರಲ್ಲಿ ಮುದ್ದನ್ಮೇಗೌಡರಿಗೆ ಬಿಫಾರ್ಮ್ ಕೊಡಲ್ಲ ಅಂತೇಳಿ ಸ್ವಲ್ಪ ಇದನ್ನು ಮಾಡ್ತಾಯಿದ್ರು, ಅವ್ರನ್ನೂ ಕೂಡ ಮಾತುಕತೆ ಆಡಿ ಎಲ್ಲ ಜಿಲ್ಲಾ ನಾಯಕರ ಜೊತೆ ಮಾತನಾಡಿ DKಶಿಯನ್ನು ಒಪ್ಪಿಸಿ ಅಂತಿಮವಾಗಿ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಇದೇ 22ಕ್ಕೆ ಮುದ್ದನ್ಮೇಗೌಡರು ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಫಿಕ್ಸ್ ಆಗಿದೆ ವೀಕ್ಷಕರೇ. ಅಂದರೆ ಇಲ್ಲಿ ಮುದ್ದನ್ಮೇಗೌಡರು ಬಂದರೆ ಯಾವ ಕಾರಣ ಮುದ್ದನ್ಮೇಗೌಡರು BJPಯನ್ನು ಬಿಟ್ಟು ಬರ್ತಿದ್ದಾರೆ? ಕಳೆದ ಬಾರಿ ಹೋದವರು ಈ ಬಾರಿ ಯಾಕೆ ಬರ್ತಿದ್ದಾರೆ? ಕಳೆದ ಬಾರಿ ಹೋಗಿ ದೇವೇಗೌಡರು ಸೋಲಿಗೆ ಕಾರಣರಾಗಿದ್ರು. ಇವರು ಮುದ್ದನ್ಮೇಗೌಡರು ದೇವೇಗೌಡರನ್ನ ಸೋಲಿಸಲಿಕ್ಕೆ ಕಾರಣರಾಗಿದ್ದು ಇದೇ ಮುದ್ದನ್ಮೇಗೌಡರು ಪಕ್ಷವನ್ನು ಬಿಟ್ಟೋಗಿದ್ದವತ್ತು. ಪಕ್ಷವನ್ನು ಬಿಟ್ಟೋಗಿ ಯಾರೆಲ್ಲ ಮುದ್ದನ್ಮೇಗೌಡರ ಫಾಲೋವರ್ಸ್ ಇದ್ದರು, ಅಥವಾ ಕಾಂಗ್ರೆಸ್ ಒಳಗೆ ಇದ್ದಂತೆ ರಾಜಣ್ಣ ಇರ್ಬೋದು, ಅಥವಾ ಪರಮೇಶ್ವರ್, ಇವರೆಲ್ಲರೂ ಕೂಡ ದೇವೇಗೌಡರಿಗೆ ಆ ಬಾರಿ ವರ್ಕ್ ಮಾಡಲಿಲ್ಲ. ಬದಲಾಗಿ ದೇವೇಗೌಡರ ವಿರುದ್ಧವಾಗಿ ಕೆಲಸವನ್ನು ಮಾಡಿದರು ಅಂತ ಹೇಳ್ತಾರೆ ವೀಕ್ಷಕರೇ. ಹಾಗಾಗಿ ಅಲ್ಲಿ ಬಸವರಾಜ್ ಅವರು MP ಆಗಿ ಕಳೆದ ಬಾರಿ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದರು. ಆದರೆ ಈ ಬಾರಿ ಅವರು ಏನು ಮುದ್ದನ್ಮೇಗೌಡರ ಬಾರಿನಲ್ಲಿ ಬಿಫಾರ್ಮ್ ಸಿಗುತ್ತೆ, ಟಿಕೆಟ್ ಸಿಗುತ್ತೆ ಅಂತೇಳಿ ಹೋಗಿದ್ರು. ಆದರೆ ಅವರಿಗೆ ಟಿಕೆಟನ್ನು ಕೊಡಲ್ಲ ಅಂತೇಳಿ ಫಿಕ್ಸ್ ಆಗಿದೆ. ಮುದ್ದನ್ಮೇಗೌಡರಿಗೆ ಟಿಕೆಟ್ ಇಲ್ಲ, ಅದು ಗ್ಯಾರಂಟಿ ಆಯಿತು. ಆ ಕಾರಣಕ್ಕೋಸ್ಕರವೇ ಮುದ್ದನ್ಮೇಗೌಡರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ವಾಪಸ್ ಆಗ್ತಿದ್ದಾರೆ. ಏನು ಸೆಟ್ರಿ ಈ ಚುನಾವಣೆಯಲ್ಲಿ ಹೋದರೆ ಇವರು ಸೆಟ್ರಿಗೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದು ಮತ್ತೆ ವಾಪಸ್ ಹೋದರು. ಹಾಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇವರು ಹೋಗಿದ್ದರು, ಮತ್ತೆ ವಾಪಸ್ ಈ ಲೋಕಸಭಾ ಚುನಾವಣೆಗೆ ವಾಪಸ್ ಕಾಂಗ್ರೆಸ್ಗೆ ಬಂದರು. ಬಟ್ ಅವ್ರು ಪಕ್ಷ ಬಿಡಲಿಕ್ಕೆ ಕಾರಣ ಇದ್ದಿದ್ದೇನೆಂದರೆ ಇವರು ಸಿಟ್ಟಿಂಗ್ MP ಇದ್ದವ್ರು ನನಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಗೊಂಡಿದ್ದರು. ಬಟ್ ಈ ಬಾರಿ ಭಾರತೀಯ ಜನತಾ ಪಕ್ಷದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಟಿಕೆಟ್ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿಂದ ಇವರು ಹೊರಗಡೆ ಬಂದಿದ್ದಾರೆ. ಜೊತೆಗೆ ಸೋಮಣ್ಣ ಕೂಡ ಅಲ್ಲಿ ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ. ಸೋಮಣ್ಣ ಕೂಡ ಟವಲ್ ಹಾಕಿದ್ದಾರೆ. ಹಾಗಾಗಿ ನನಗೆ ಅಲ್ಲಿ ಸೀಟ್ ಸಿಗಲ್ಲ ಅಂತ ಗ್ಯಾರಂಟಿ ಆದ್ರಿಂದ ಮುದ್ದನ್ಮೇಗೌಡರು ಕಾಂಗ್ರೆಸ್ ಕಡೆಗೆ ಬರಲಿಕ್ಕೆ ಹೊರಟಿದ್ರು. ನನಗೆ ಬಿಫಾರ್ಮ್ ಕೊಡೋದಾಗ ನಾನು ಬರ್ತೀನಿ ಅಂತ. ಕಾಂಗ್ರೆಸ್ಸಲ್ಲೂ ಕೂಡ ಅಂಥ ಒಳ್ಳೆ ಗಟ್ಟಿ ಕ್ಯಾಂಡಿಡೇಟ್ ಇಲ್ಲ. ಕಾಂಗ್ರೆಸ್ಸಲ್ಲಿ ಈಗ ಪ್ರೆಸೆಂಟಲ್ಲಿ ನಾವು ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ಸಲ್ಲಿ ಅಂಥ ಒಳ್ಳೆ ಗಟ್ಟಿ ಕ್ಯಾಂಡಿಡೇಟ್ ಇಲ್ಲ ತುಮಕೂರಲ್ಲಿ. ಆ ಕಾರಣಕ್ಕೆ ಇವರಿಗೆ ಅಲ್ಲಿ ಟಿಕೆಟ್ ಫಿಕ್ಸ್ ಅಂತ ಆಯಿತು. ಹಾಗಾಗಿ ಈಗ ಅವ್ರನ್ನ ಒಳಗಡೆ ಕರ್ಕೊತಿದ್ದಾರೆ. ಬಹುತೇಕ ಈ ಬಾರಿ ಅಲ್ಲಿ ಇವರೇ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು 2 ದಿವಸದಲ್ಲಿ ಅಂದರೆ 22ನೇ ತಾರೀಕು 2 ದಿವಸದೊಳಗಡೆ ಅವರು ಕಾಂಗ್ರೆಸ್ಸನ್ನು ಸೇರ್ಪಡೆಗೊಳ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. ಅವ್ರು ಬರೋದ್ರಿಂದ ಮುದ್ದನ್ಮೇಗೌಡರು ಕಾಂಗ್ರೆಸ್ಗೆ ಬರೋದ್ರಿಂದ ಕಾಂಗ್ರೆಸ್ಗೆ ಏನಾದರೂ ಹೆಲ್ಪ್ ಆಗುತ್ತಾ? ಕಾಂಗ್ರೆಸ್ ತುಮಕೂರನ್ನ ಗೆಲ್ಬೋದಾ ಮುದ್ದನ್ಮೇಗೌಡರು ಟಿಕೆಟ್ ಕೊಟ್ಟರೆ? ಅಲ್ಲಿಂದ ಉಳಿದಂಥವ್ರೆಲ್ಲರೂ ವರ್ಕ್ ಮಾಡ್ತಾರಾ ಅಂತ ಏನು ಬಡ್ಡ ಇಲ್ಲ ಕಾಂಗ್ರೆಸ್ಸಲ್ಲಿ. ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಎಲ್ಲರೂ ಒಂದಾಗಿ ಇದ್ದೀವಿ ಅಂತ ಹೇಳ್ಕೊತಾವ್ರು ಅವ್ರೀಗ. ಪರಮೇಶ್ವರ್ಗೆ ಒಂದು ವೇಳೆ ಅಥವಾ ಸೋಮಣ್ಣಗೆ ಟಿಕೆಟ್ ಕೊಟ್ಟರೆ ಏನಾಗ್ಬೋದು? ಇಲ್ಲಿ ಪರಮೇಶ್ವರ್ಗೆ ಟಿಕೆಟ್ ಕೊಟ್ಟರೆ ಸ್ವಲ್ಪ ಫೈಟ್ ಆಗ್ಬೋದು. ಆದರೆ
ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟರೆ ಬಹುತೇಕ ಡೌಟು ಅಲ್ಲಿ ಸೋಮಣ್ಣ ಅವರು ಮುದ್ದನ್ಮೇಗೌಡರ ಇದ್ದಾರೆ ಗೆಲ್ತಾನೆ ಅನ್ನೋದು. ಬಟ್ ಪರಮೇಶ್ವರ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ನೆಕ್ ಟು ನೆಕ್ ಫೈಟ್ ಆಗುತ್ತೆ ಅನ್ನೋದಂತೂ ಗ್ಯಾರಂಟಿ ವೀಕ್ಷಕರೇ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.